Hey guys, welcome back to our YouTube channel Life Safari with KNP. So, ಇವತ್ತು ಕ್ರಿಸ್ಮಸ್ ದಿನ and Merry Christmas to you all. One second. Okay. ಕ್ರಿಸ್ಮಸ್ ದಿನ ರೆಡಿ ಆಗಬೇಕಾದ್ರೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ವೈ ಬಿಕಾಸ್ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೋಗಿ ಬರಬೇಕಾಗಿತ್ತು. ಚರ್ಚ್ಗೆ ಹೋಗಿ ಬಂದು ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಓಕೆನಾ? ಸೊ ನೀವು ವಿಶ್ ಮಾಡಿ ಮೆರಿ ಕ್ರಿಸ್ಮಸ್ ಅಂತ ಈ ಕಡೆ ಬನ್ನಿ. ಈ ಕಡೆ ಬೆಳಕು ಬರುತ್ತೆ. ಈ ಕಡೆ ಬೆಳಕು. ವಿಶ್ ಮಾಡಿ ನಮ್ಮ ವ್ಯೂವರ್ಸ್ಗೆ. ಹ್ಯಾಪಿ ಕ್ರಿಸ್ಮಸ್ ಎಲ್ರಿಗೂ. ಸೊ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್. ಈ ಸರಿ ಏನು ಡೆಕೋರೇಷನ್ ಮಾಡಿಲ್ಲ. ಲಾಸ್ಟ್ ವ್ಲಾಗಲ್ಲಿ ನಾನು ನಮ್ಮ ಡೆಕೋರೇಷನ್ ಎಲ್ಲ ಲಾಸ್ಟ್ ಇಯರ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಅದ್ರದ್ದು ಲಿಂಕ್ ಕೂಡ ಒಂದು ಟ್ಯಾಗ್ ಮಾಡಿರ್ತೀನಿ ನೋಡಿ. ಈ ವರ್ಷ ಡೆಕೋರೇಷನ್ ಏನು ಮಾಡಿಲ್ಲ. ದೆನ್ ವಿಲ್ ಕಂಟಿನ್ಯೂ. ಬನ್ನಿ ನೀವು ಬನ್ನಿ. ವಿಶ್ ಮಾಡಿ ಎಲ್ರಿಗೂ ವಿಶ್ ಮಾಡಿ. ಈ ಕಡೆ ಬನ್ನಿ. ಈ ಕಡೆ ಬೆಳಕು, ಈ ಕಡೆ ಚೆನ್ನಾಗಿಲ್ಲ. ವಿಶ್ ಮಾಡಿ. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ನಮ್ಗೆ ಸ್ವಲ್ಪ ಫೋಟೋಸ್ ತೆಕ್ಕೊಟ್ರೆ ಈಗ. ಸೊ ನೋಡಿದ್ರಲ್ಲ ಹೇಗೆ ನಮ್ಮ ಮನೆಯವರೆಲ್ಲ ವಿಶ್ ಮಾಡಿದ್ರು ಅಂತ. ದೇ ಆರ್ ಕ್ವೈಟ್ ಅನ್ಕಂಫರ್ಟಬಲ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಸ್ವಲ್ಪ ಮುಜುಗರ ಆ ಥರ ಅನ್ಕಂಫರ್ಟಬಲ್ ಇದೆ. ಬಟ್ ಸ್ಟಿಲ್ ನನಗೋಸ್ಕರ ಅವರು ಮಾತಾಡ್ತಾರಲ್ಲ ಕ್ಯಾಮ್ರಾ ಮುಂದೆ. ದಟ್ಸ್ ರಿಯಲಿ ಸೋ ಸ್ವೀಟ್ ಆಫ್ ದೆಮ್. ವೆರಿ ಥ್ಯಾಂಕ್ಫುಲ್ ಟು ದೆಮ್ ಅಂತಲೂ ಹೇಳ್ಬೋದು. ಅಷ್ಟು ಸಪೋರ್ಟ್ ಮಾಡ್ತಾರಲ್ಲ, ಅದು ಮೋರ್ ದೆನ್ ಎನಫ್ ಅಲ್ಲ. ಆ್ಯಂಡ್ ಈ ಒಂದು ಔಟ್ಫಿಟ್ ನನಗೆ, ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಸೊ ಇವತ್ತಿನ ನನ್ನ ಕ್ರಿಸ್ಮಸ್ ಔಟ್ಫಿಟ್ ಬಂದು ಬ್ಲ್ಯಾಕ್, ವಿಚ್ ಇಸ್ ಮೈ ಫೇವ್ರೆಟ್ ಕಲರ್, ಆ್ಯಂಡ್ ಬ್ಲ್ಯಾಕ್ ವಿತ್ ಸಮ್ ಸಿಲ್ವರ್ ವರ್ಕ್ ಇದೆ. ಸೊ ಇದನ್ನು ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಬೈ ಮಾಡಿದ್ದು. ಹೆವಿಯಾಗಿ ಚೆನ್ನಾಗಿದೆ, ವೆಯ್ಟ್ ಇದೆ ಕೂಡ ಆ್ಯಂಡ್ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಲಾಂಗ್ ಇಯರಿಂಗ್ಸ್ ಈ ಥರ ಸಿಲ್ವರ್ ಕಲರಲ್ಲಿ ವೇರ್ ಮಾಡಿದ್ದೀನಿ. ವಿತ್ ನೆಕ್ ಪೀಸ್ ಸಿಲ್ವರ್ ಇದೆ ಆ್ಯಂಡ್ ಸಿಲ್ವರ್ ಅದಕ್ಕೆ ಮ್ಯಾಚ್ ಆಗಿ ಬ್ಯಾಂಗಲ್ಸ್ ವೇರ್ ಮಾಡಿದ್ದೀನಿ. ಸೊ ಇದು ನನ್ನ ಕ್ರಿಸ್ಮಸ್ ಔಟ್ಫಿಟ್ ಆಗುತ್ತೆ. ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಎಷ್ಟು ಜನಕ್ಕೆ ಬ್ಲ್ಯಾಕ್ ಕಲರ್ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ. ಬಟ್ ನನಗಂತೂ ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಹುಡುಗಿಯರಿಗೆ ಅವ್ರಿಗೆ ಇಷ್ಟ ಆಗೋ ಕಲರಲ್ಲಿ, ಇಷ್ಟ ಆಗೋ ರೀತಿಯಲ್ಲಿ ಡ್ರೆಸ್ಅಪ್ ಆಗಿ ಫೋಟೋಸ್ ತೊಗೊಳ್ಳೋದಂದರೆ ಎಷ್ಟು ಕ್ರೇಜ್ ಅಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಆನ್ ಕ್ರಿಸ್ಮಸ್ ಡೇ ನಾನು ಚರ್ಚ್ಗೆ ಹೋಗಿ ಬಂದಮೇಲೆ ತಿರ್ಗಾ ಕಂಟಿನ್ಯೂ ಮಾಡಲೇ ಇಲ್ಲ. ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದು 31st ನೈಟ್ ಸರ್ವಿಸಿಗೆ ಚರ್ಚ್ಗೆ ಅಂತ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಆ್ಯಂಡ್ ತಿರ್ಗಾ ನಾಳೆ ಬೆಳಗ್ಗೆ ಕೂಡ ಚರ್ಚ್ ಇರುತ್ತೆ. ಸೊ ನೋಡೋಣ ಹೇಗಿರುತ್ತೆ ನ್ಯೂ ಇಯರ್ 2024 ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ. ಆ್ಯಂಡ್ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್. ಮತ್ತು ಈ ಒಂದು ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಸೊ ಚೆನ್ನಾಗಿರುತ್ತೆ. ನಾಳೆ ಎಲ್ಲ ಫ್ಯಾಮಿಲಿ ಸೇರಿಕೊಂಡು ಒಟ್ಟಿಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಕ್ರಿಸ್ಮಸ್ ದಿನ ಕೂಡ ನಾನು ಅಮ್ಮ ಮನೆಗೆ ಹೋಗಿದ್ವಿ ನಾವೆಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ. ಬಟ್ ಅವತ್ತು ಆ ಜೋಶಲ್ಲಿ ನಾನು ಆ ಮಕ್ಕಳ ಜೊತೆ ಆಟಾಡಿಕೊಂಡು ನಾನು ಏನೂ ವಿಡಿಯೋನೇ ನಾನು ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಹಾಗಾಗಿ ನಾನು ವ್ಲಾಗ್ನೇ ಕಂಟಿನ್ಯೂ ಮಾಡಲಿಲ್ಲ. ನಾನು ಫುಲ್ ಜೋಶಲ್ಲಿದೆ ಮಕ್ಕಳ ಜೊತೆ ಆಟಾಡ್ಕೊಂಡೆಲ್ಲ. ಸೊ ಮರ್ತೇ ಹೋದೆ. ಸೊ ಇಟ್ಸ್ ಓಕೆ, ನ್ಯೂ ಇಯರ್ದನ್ನು ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆನಾ? ಎಸ್. ಸೊ ಇದು ನ್ಯೂ ಇಯರ್ ಹಿಂದಿನ ದಿನ ನೈಟ್ ಸರ್ವಿಸ್ ಇರುತ್ತೆ ಈ ಚರ್ಚಲ್ಲಿ ನಮಗೆ. ಸೊ ಅದಕ್ಕಾಗಿ ನಾವೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ಪ್ಲಂಪಿಯಾಗಿ ಡುಮ್ಮು ಥರ ಕಾಣಿಸ್ತಾ ಇದ್ದೀನಿ. ವೈ ಬಿಕಾಸ್ ಅಲ್ಲಿ ಬಾಕ್ಸ್ ಎಲ್ಲ ಕಾಣಿಸ್ತಿದೆ ನೋಡಿ. ಅದೆಲ್ಲ ಕ್ರಿಸ್ಮಸ್ ಈವ್ದು ತಿಂಡಿಗಳು. ಕಲ್ಕಲಾಂತಿ, ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ, ಇನ್ನೂ ಏನೇನೋ ಒಟ್ಟಲ್ಲಿ ಎಷ್ಟೊಂದು ಕೇಕು ಅದು ಇದು ಅಂತೆಲ್ಲ ತಿಂದು ಡುಮ್ಮು ಆಗೋಗ್ಬಿಟ್ಟಿದ್ದೆ ಹಬ್ಬದ ಟೈಮಲ್ಲಂತೂ. ಆ್ಯಂಡ್ ಹಬ್ಬ ಅಂದ್ರೇ ಈ ರೀತಿ ಎಲ್ಲ ಖುಷಿ.
ಒಂದು ವೆಟ್ ಟಿಶ್ಯೂ ಆಯ್ತಾ? ಮೇಲಿಂದ ತರಬೇಕು. ತರಲಾ? ನೈಟ್ ಟೈಮ್ ಕಾಣಲ್ಲ ಅಂತ ಅನ್ಕೊಂಡು ಗಲೀಜು ಹೊತ್ತೊಂಡು ಹೋಗ್ತಾರೆ. ಸೊ ನಾವು ಒಂದು 9:30 ರೇಂಜಲ್ಲಿ ಚರ್ಚ್ಗೆ ಹೊರಟ್ವಿ. ತುಂಬ ರಶ್ ಇರುತ್ತೆ, ಸೊ ಬೇಗ ಹೋಗಿ ಕೂತ್ಕೊಬೇಕು ಅಂತ. ಆ್ಯಂಡ್ ರೋಡೆಲ್ಲ ನೋಡಿದ್ರೆ ಖಾಲಿ ಖಾಲಿ ಇತ್ತು. ವೈ? ಬಿಕಾಸ್ ಪೊಲೀಸ್ ಸೆಕ್ಯೂರಿಟಿ ತುಂಬ ಜಾಸ್ತಿ ಇತ್ತು. ಅದು ಇದು ಏನೂ ಅನಾಹುತ ಆಗಬಾರ್ದು ಅಂತ. ಈವನ್ ದೇ ಹ್ಯಾವ್ ಟು ಟೇಕ್ ದೇರ್ ಕಾಲ್ ಅಲ್ಲ. ಸೊ ಸೆಕ್ಯೂರಿಟೀಸ್ ಇತ್ತು. ಆ್ಯಂಡ್ ನಮ್ಮ ಚರ್ಚ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಅಂದರೆ ಆ ಡೆಕೋರೇಷನ್ಸ್, ಒಳಗಡೆ ಇಂಟೀರಿಯರ್ ಡೆಕೋರೇಷನ್ಸ್ ಆಗಿರ್ಬೋದು, ಹೊರಗಡೆಯಿಂದ ಆ ಲೈಟಿಂಗ್ಸ್ ಆಗಿರ್ಬೋದು, ಇದೆಲ್ಲ ಒಂಥರ ಹಬ್ಬನ ಆಚರಿಸೋದಕ್ಕೆ ಇನ್ನೂ ಜೋಶ್ ತುಂಬುತ್ತೆ. ಆ್ಯಂಡ್ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್. ಅವ್ರನ್ನೆಲ್ಲ ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು. ಸೊ ನೀವು ನನ್ನ ಲಾಸ್ಟ್ ಇಯರ್ ನ್ಯೂ ಇಯರ್ ಸೆಲೆಬ್ರೇಷನ್ ವ್ಲಾಗ್ ನೋಡಿದರೆ ಆವಾಗ ತುಂಬ ಕ್ರೌಡ್ ಇತ್ತು. ಇವಾಗಲೂ ಕ್ರೌಡ್ ಇದೆ, ಬಟ್ ಆವಾಗ ಅಂದರೆ ಬೇರೆ ರಿಲಿಜಿಯಸ್ ಅವ್ರು ಕೂಡ ಬಂದು ಈ ಒಂದು ಪಟಾಕಿನ ಎಂಜಾಯ್ ಮಾಡೋದು, ಬ್ಲಾಸ್ಟ್ ಮಾಡೋದನ್ನೆಲ್ಲ ನೋಡಿ ಎಂಜಾಯ್ ಮಾಡೋ ಒಂದು ಅವಕಾಶ ಇತ್ತು. ದಟ್ ವಾಸ್ ಲೈಕ್ ಔಟ್ಸೈಡ್ ದ ಕಾಂಪೌಂಡ್ ನಾವು ಬ್ಲಾಸ್ಟ್ ಮಾಡ್ತಿದ್ವಿ ಎವ್ರಿ ಇಯರ್. ಬಟ್ ದಿಸ್ ಇಯರ್ ವಿತಿನ್ ದ ಕಾಂಪೌಂಡ್ ಪಟಾಕಿನೆಲ್ಲ ಹೊಡಿಬೇಕಾಗಿತ್ತು. ಆ್ಯಂಡ್ ಈ ರೀತಿ ನಾವು 2024ನ ಹಾರ್ಟ್ಫುಲಿ ಹ್ಯಾಪಿಲಿ ವೆಲ್ಕಮ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಕೂಡ ಈ ಒಂದು 2024 ತುಂಬ ಸಂತೋಷ, ಸುಖ ಎಲ್ಲ ತಂದುಕೊಡ್ಲಿ ಅಂತ ಆಶಿಸ್ತೀನಿ. ಆ್ಯಂಡ್ ನನಗೆ ಗೊತ್ತಿಲ್ಲ ಯಾವಾಗ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ. ಮೇ ಬಿ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇಟ್ ವಿಲ್ ಬಿ ಲೈಕ್ ಬಿಲೇಟೆಡ್ ವಿಶಸ್ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ, ಈ ಒಂದು ನನ್ನ ಯೂಟ್ಯೂಬ್ ಚಿಕ್ಕ ಫ್ಯಾಮಿಲಿಗೆ ಅ ವೆರಿ ಹ್ಯಾಪಿ ನ್ಯೂ ಇಯರ್. ತುಂಬ ಜನ ನಮ್ಮ ಥರನೇ, ಈಗ ನನ್ನ ಥರನೇ ಈ ವರ್ಷ ಇದಾಗಬೇಕು, ಈ ವರ್ಷ ನಾನು ಅದನ್ನು ಅಚೀವ್ ಮಾಡಬೇಕು, ಹೀಗಿರಬೇಕು ಲೈಫ್ ಅಂತ ಅಂದ್ಕೊಂಡಿರ್ತೀವಿ. ಸೊ ಅದೆಲ್ಲ ಕೂಡ ನಮ್ಮ ಲೈಫಲ್ಲಿ, ನನ್ನ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ಅದೆಲ್ಲ ಕೂಡ ಆಗಲಿ. ದೇವರು ನಮ್ಮೆಲ್ಲರಿಗೂ ಒಂದು 2024 ಅನ್ನೋದನ್ನು ಮೋಸ್ಟ್ ಹ್ಯಾಪಿಯೆಸ್ಟ್ ಇಯರ್ ನಮ್ಮ ಲೈಫಲ್ಲಿ ಅನ್ನೋ ರೀತಿ ದೇವರು ನಮ್ಮನ್ನು ಆಶೀರ್ವದಿಸಲಿ ಅಂತ ನಿಮ್ಮೆಲ್ಲರಿಗೂ ಕೂಡ ವಿಶ್ ಮಾಡ್ತೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಚರ್ಚ್ಗೆ ಹೋಗಿ
ಬಂದಿರೋದು. ಆ್ಯಂಡ್ 3 hours ನಾನು ಮಲಗಿರ್ಬೋದು ಅಷ್ಟೇ. ಎಲ್ಲರೂ ಕೂಡ ಕಣ್ಣೆಲ್ಲ ಫುಲ್ ರೆಡ್ ಆಗೋಗಿತ್ತು. ಆ್ಯಂಡ್ ಆವತ್ತಿನ ದಿನ ನಾನು ಗೋಲ್ಡ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೆ, ಡಿಸೈನರ್ ಸ್ಯಾರಿ. ಆ್ಯಂಡ್ ಪ್ರೀವಿಯಸ್ ನೈಟ್ ನಾನು ತಿರ್ಗಾ ಬ್ಲ್ಯಾಕ್ ಕಲರ್ ಡ್ರೆಸ್ ವೇರ್ ಮಾಡಿದೆ. ಮಮ್ಮಿ ಹೇಳ್ತಾ ಇದ್ರು ಲೈಕ್ ನೀನು ಕ್ರಿಸ್ಮಸ್ಗೆ ಹಾಕಿದ ಬಟ್ಟೆನೇ ತಿರ್ಗಾ ನ್ಯೂ ಇಯರ್ಗೆ ಹಾಕಿದ್ಯಾ ಅನ್ಕೊತಾರೆ, ಅದೇ ಥರ ಇದೆ ಅಂತ. ಬಟ್ ಸ್ಟಿಲ್ ಐ ಲವ್ ಬ್ಲ್ಯಾಕ್. ಸೊ ನ್ಯೂ ಇಯರ್ ದಿನ ಚರ್ಚ್ಗೆ ಹೋಗಿ ಬಂದಮೇಲೆ ಈ ಒಂದು ಬ್ರೆಡ್ ಆಮ್ಲೆಟ್ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ದಿನ ನನ್ನ ಫ್ಯಾಮಿಲಿನ ಅಂದರೆ ನನ್ನ ಅಮ್ಮ ಫ್ಯಾಮಿಲಿನ ಲಂಚ್ಗೆ ಅಂತ ಇನ್ವೈಟ್ ಮಾಡಿದ್ವಿ. ಸೊ ಅವ್ರು ಬರೋಷ್ಟೊತ್ತಲ್ಲಿ ನಾವು ಏನಾದ್ರು ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದರೆ ಲೇಟ್ ಆಗುತ್ತೆ ಅಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಬಂದು ಏನೊಂದು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ, ಹೆಂಗೋ ಆಫ್ಟರ್ನೂನ್ ಲಂಚ್ಗೆ ನಾವು ಮಟನ್ ಬಿರಿಯಾನಿ ಎಲ್ಲ ಬ್ಯಾಟಿಂಗ್ ಮಾಡಬೇಕಲ್ಲ. ಸೊ ಆ ರೀತಿ ಅಂದ್ಕೊಂಡು ಬ್ರೆಡ್ ಆಮ್ಲೆಟ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ಮೀನ್ ವೈಲ್ ಪಪ್ಪ ಮತ್ತು ವಿನ್ನಿ ಹೋಗಿ ಕೇಟ್ರಿಂಗ್ ಕೊಟ್ಟಿದ್ರಲ್ಲ, ಸೊ ಅಲ್ಲಿಂದ ಊಟ ತಂದರು. ಮಟನ್ ಬಿರಿಯಾನಿ, ಚಿಕನ್ ಕಬಾಬ್ ಆ್ಯಂಡ್ ರೈತಾ, ಸೊ ಇಷ್ಟನ್ನು ತಂದರು. ಆ್ಯಂಡ್ ಹಿಂದಿನ ದಿನವೇ ಪ್ರೀವಿಯಸ್ ಡೇನೇ ಮಮ್ಮಿ ಜಾಮೂನ್ ಪ್ರಿಪೇರ್ ಮಾಡಿದರು. ಶೀ ಪ್ರಿಪೇರ್ಸ್ ಇಟ್ ಸೋ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ವೆಲ್ ಅಂದರೆ ತುಂಬ ಟೇಸ್ಟಿಗೆ ಬಾಯಲ್ಲಿಟ್ಟ ತಕ್ಷಣ ಕರ್ಗೋಗಂಗೆ ಮಾಡ್ತಾರೆ. ಸೊ ಶಿ ಹ್ಯಾಡ್ ಪ್ರಿಪೇರ್ಡ್ ದಟ್. ಆ್ಯಂಡ್ ಮನೆಯೆಲ್ಲ ಹೆಂಗೋ ಗೆಸ್ಟ್ ಬರ್ತಾರೆ ಅಂದರೆ ಮನೆಯೆಲ್ಲ ನೀಟಾಗಿರಬೇಕಲ್ಲ. ಸೊ ಮನೆಯೆಲ್ಲ ನೀಟಾಗಿ ಸೆಟಪ್ ಆಗಿದೆ. ಗೆಸ್ಟ್ ಅಂದರೆ ನನ್ನ ಅಮ್ಮ ಫ್ಯಾಮಿಲಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಊಟಿಯಿಂದ ನನ್ನ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ಫ್ಯಾಮಿಲಿ ಕೂಡ ಬಂದಿದ್ರು. ಸೊ ಅವ್ರನ್ನ ಕೂಡ ಲಂಚಿಗೆ ಇನ್ವೈಟ್ ಮಾಡಿದ್ವಿ. ಆ್ಯಂಡ್ ಟುಗೆದರ್ ಈ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ನನಗೆ ಝೂಡಿಯೋ ಫುಟ್ವೇರ್ ಎಷ್ಟು ಕಂಫರ್ಟಬಲ್ ಅನಿಸಿದೆ ಅಂದರೆ, ಅಲ್ಲೇ 2 ಪೇರ್ ಇದೆ ಝೂಡಿಯೋದು. ಆ್ಯಂಡ್ ಈ ಬ್ಲ್ಯಾಕ್ ಹೀಲ್ಸ್ ಮತ್ತೆ ಝೂಡಿಯೋಯಿಂದನೇ ಪರ್ಚೇಸ್ ಮಾಡಿದೆ. ದಟ್ ನ್ಯೂಡ್ ಶೇಡ್ ಇಸ್ ಫ್ರಮ್ ಡಿಫ್ರೆಂಟ್ ಬ್ರ್ಯಾಂಡ್. ಆ್ಯಂಡ್ ಆವತ್ತಿನ ದಿನ ತುಂಬ ಸೆಕೆ ಇತ್ತು. ತುಂಬ ಸೆಕೆ ಅಂದ್ಬಿಟ್ಟು ಲೂಸ್ ಪೌಡರ್ನ ತೆಗ್ದು ಮುಖಕ್ಕೆ ಹಾಕ್ಕೊಂಡೆ. ಅದೊಳ್ಳೆ ಭೂತ ಥರ ಕಾಣಿಸ್ತಾ ಇದ್ದೀನಿ. ಸೊ ಚರ್ಚಿಂದ ಬಂದಾಯಿತು. ಬಂದು ತುಂಬ ಲೇಟ್ ಆಗೋಗಿತ್ತು. ಅದರಲ್ಲಿ ನಮ್ಮ ಅಕ್ಕವರು ಊಟಿಗೆ ಹೊಡ್ತಾರೆ. ಸೊ ಅವರು ಬೇಗ ಹೋಗಬೇಕು. ಹಾಗಾಗಿ ಏನೋ ಅದು ನನ್ನ ಸ್ಯಾರಿ ಗೋಲ್ಡ್ ಕಲರ್ ಸಮಥಿಂಗ್ ಶಿಮ್ಮರ್ ಥರ ಆ ಥರ ಸ್ಯಾರಿ ವೇರ್ ಮಾಡಿದ್ದೆ. ಸ್ವಲ್ಪ ಕ್ಲಿಪ್ಪಿಂಗ್ ಇದೆ, ಆ್ಯಡ್ ಮಾಡ್ತೀನಿ, ಆಮೇಲೆ ನನ್ನ ಸ್ಯಾರಿನೇ ತೋರಿಸ್ತೀನಿ. ಸೊ ಊಟ ಕೂಡ ನೋಡಿದ್ರಲ್ಲ, ಕೇಟ್ರಿಂಗ್ ಕೊಟ್ಟಿದ್ದು ರೆಡಿಯಾಗಿದೆ. ಮಟನ್ ಬಿರಿಯಾನಿ, ಕಬಾಬ್, ರೈತಾ, ಜಾಮೂನ್. ಸೊ ನ್ಯೂ ಇಯರ್ ಸ್ಪೆಷಲ್ ಇಷ್ಟು. ಆ್ಯಂಡ್ ನಿದ್ದೆ ಕರೆಕ್ಟಾಗಿ ಆಗಿಲ್ಲದೆ ಇರೋದಕ್ಕೆ ಒಂಥರ. ಆ್ಯಂಡ್ ಒಳ್ಳೆ ಸಮ್ಮರ್ ಥರ ಫೀಲ್ ಆಗ್ತಿದೆ. ಡಿಸೆಂಬರ್ ಫೀಲಿಂಗ್ ಇಲ್ಲ, ಫುಲ್ ಸ್ವೆಟ್ ಆಗ್ತಿರೋಕ್ಕೆ ನಾನು ಹೋಗಿ ಕುತ್ತಿಗೆಗೆ ಪೌಡರ್ನ ಏನದು ನೈಸಿಲ್ ಪೌಡರ್ನ ಹಚ್ತಾನೇ ಇದ್ದೀನಿ. ತುಂಬ ಸ್ವೆಟ್, ಸೆಕೆ ಇದೆ, ಬಿಸಿಲು ತುಂಬ ಜಾಸ್ತಿ ಇದೆ. ಸೊ ಎಲ್ಲರೂ ಬರಲಿ ಅಂತ ವೇಟ್ ಮಾಡ್ತಾಯಿದ್ದೀವಿ. ಯಾರು ಅಲ್ಲ ಪ್ಲೇಟ್ಗೆ ಹಾಕಲ್ಲ, ಕಣ್ಣಿಗೆ ಹಾಕ್ಬಿಡುತ್ತೆ. ಮಾಡ್ತಾರೆ ತಡೀರಿ. ಪ್ಲೇಟ್ ಅದೊಂಚೂರು ಆಫ್ ಮಾಡಪ್ಪ. ಹಂಗೆ ಲಾಕ್ ಮಾಡಿದ್ರೆ ಹೋಗೋದು. ಇದೇನು ಈ ಸತಿ ವೈಟ್ ಮೇಲಿನ ಪ್ರಿಂಟ್ ತಗೊಂಡ್ಬಿಟ್ಟಿದ್ಯಾ? ಹಾಂ, ವೈಟ್ ಮೇಲೆ ಪ್ರಿಂಟು ಶರ್ಟು ಇಲ್ಲ, ಯಾವಾಗಲೂ ವೈಟ್ ಅಂತ ಇರ್ತೀನಿ. ಸೊ ಇಲ್ಲಿ ನೋಡ್ತಿರೋದು ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಪಪ್ಪ, ಇವರಿಬ್ಬರು ನಿಮಗೆ ಗೊತ್ತು. ಇದು ನನ್ನ ಭಾವ ಆ್ಯಂಡ್ ಇದು ನಮ್ಮ ದೊಡ್ಡಮ್ಮ ಆ್ಯಂಡ್ ನಮ್ಮ ಅಕ್ಕನ ಮಗ ಇವನು. ಆ್ಯಂಡ್ ಇದು ನಮ್ಮ ಆಂಟಿ ಮಾಲಾ ಆಂಟಿ ಅಂತ.
ಆ್ಯಂಡ್ ಇದು ನಮ್ಮ ಅಕ್ಕ ಅವಳು ಬ್ಯಾಕ್ ಪೋಸಲ್ಲಿದ್ದಾಳೆ. ನಮ್ಮ ಅಕ್ಕ ಯಾವ ಭಾವನೂ ನನ್ನ ಭಾವ ಅಂತ ಕರೆಯಲ್ಲ. ಯೂಶ್ವಲಿ ಅಡ್ರೆಸ್ ದೆಮ್ ಅಣ್ಣ ಅಂತಲೇ ಕರೆಯೋದು. ಆ್ಯಂಡ್ ದಟ್ ಗಾಯ್ ಅವನು ಚಿಕ್ಕವನಿದಾನಲ್ಲ, ಅದು ನಮ್ಮ ಅಕ್ಕನ ಮಗ ರಿಕ್ಕಿ ಅಂತ. ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂದರೆ ನನ್ನ ಮದುವೆ ಟೈಮಲ್ಲಿ ನಮ್ಮ ಮನೇಲಿ ನನ್ನ ದೊಡ್ಡಮ್ಮ, ನನ್ನ ದೊಡ್ಡಪ್ಪ, ಆಬ್ವಿಯಸ್ಲಿ ನನ್ನ ದೊಡ್ಡಪ್ಪನ ಆ್ಯಕ್ಚುಲಿ ನಾನು ಮಣ್ಣಿ ಮಾಮ ಅಂತಲೇ ಕರೆಯೋದು. ಈ ಪಾಸ್ಟ್ ಅವೇ. ಅದೊಂಥರ ಹೆಸ್ರೆಲ್ಲ ಜ್ಞಾಪಿಸ್ಕೊಂಡೇ ಏನೋ ಒಂಥರ ತುಂಬ ಬೇಜಾರಾಗುತ್ತೆ. ಅದನ್ನು ಹೇಳೋಕ್ಕೂ ಆಗಲ್ಲ ಆ ರೀತಿ. ಆ್ಯಂಡ್ ಅವರು ಊಟಿಗೆ ಹೋಗಬೇಕಾಗಿತ್ತು. ಸೊ ಬೇಗ ಊಟ ಮಾಡಿ ಹೊರಟ್ಬಿಟ್ರು. ಆಲ್ವೇಸ್ ಬಾಯ್ ಅನ್ನೋದು ಒಂದು ಸ್ಯಾಡ್ ಮೂಮೆಂಟ್ ಆಗಿರುತ್ತೆ. ನಂಗೆ ಅದು ಕ್ಯಾಪ್ಚರ್ ಮಾಡೋಕ್ಕೆ ಇಷ್ಟ ಆಗಲ್ಲ ಬಾಯ್ ಹೇಳೋದನ್ನು. ಖುಷಿ ಮೂಮೆಂಟ್ಸ್ನ ಮಾತ್ರ ನಾನು ಮೆಮೊರಿಯಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಆಬ್ವಿಯಸ್ಲಿ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಈ ರೀತಿ ನಾವು ನಮ್ಮ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಅದು ನಿಮಗೆ ಇಮಿಡಿಯೇಟಾಗಿ ನೋಟಿಫೈ ಆಗುತ್ತೆ. ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. Thank you.